ಈಗಾಗಲೇ ಅಧಿವೇಶನವನ್ನ ಅನಿರ್ದಿಷ್ಟ ಅವಧಿಗೆ ಮುಂದೂಡಿಕೆ ಮಾಡಲಾಗಿದೆ. ಆದರೆ ಅಧಿವೇಶನದ ಕೊನೆಯ ದಿನ ಸಿದ್ದರಾಮಯ್ಯರ ಕನ್ನಡ ಪಾಠ ಎಲ್ಲರ ಗಮನ ಸೆಳೆಯಿತು. ಸುವರ್ಣ ಕರ್ನಾಟಕ ಆಚರಣೆಗೆ ಕರೆ ಕೊಟ್ಟ ಸಿದ್ದರಾಮಯ್ಯ ಅವರು ಹೆಸರಾಯಿತು ಕರ್ನಾಟಕ, ಉಸಿರಾಯಿತು ಕನ್ನಡ ಅಂತೇಳಿ ಏನು ಘೋಷವಾಕ್ಯವನ್ನ ಸರ್ಕಾರ ಈ ಬಾರಿ ಘೋಷಿಸಿದೆ ಅದನ್ನ ಉಲ್ಲೇಖ ಮಾಡುವಂತ ಪ್ರಯತ್ನ ಮಾಡಿತು. ಆ ಸಂದರ್ಭದಲ್ಲಿ ಅದು ಉಸಿರಾಗಲಿ ಕನ್ನಡ ಅಂತೇಳಿ ಸಿಸಿ ಪಾಟೀಲ್ ಅದಕ್ಕೆ ಕರೆಕ್ಷನ್ ಹಾಕುವಂತ ಕೆಲಸವನ್ನ ಮಾಡಿತು. ಯಾಕೆ ಕನ್ನಡ ಇನ್ನೂ ಉಸಿರಾಗಿಲ್ವೇನಯ್ಯ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಈ ಸಂದರ್ಭದಲ್ಲಿ ಸಿಸಿ ಪಾಟೀಲ್ಗೆ ಮರು ಪ್ರಶ್ನೆಯನ್ನ ಮಾಡಿದ್ರು. ಜೊತೆಗೆ ನಿಮ್ಮಂಥವರು ಇರೋದ್ರಿಂದಾನೇ ಕನ್ನಡ ಉಸಿರಾಗಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಸಿಸಿ ಪಾಟೀಲ್ಗೆ ವ್ಯಂಗ್ಯವಾಡಿದ್ರು. ನಾನು ಈ ಸಾರಿ ಬಜೆಟ್ನಲ್ಲಿ ಸುವರ್ಣ ಕರ್ನಾಟಕ ಆಚರಣೆ ಮಾಡಬೇಕು ಇಡೀ ವರ್ಷ ಅಂತೇಳಿ ಘೋಷಣೆಯನ್ನು ಮಾಡಿದೆ. ಹಾಗಾಗಿ ಇಡೀ ವರ್ಷ ಸುವರ್ಣ ಕರ್ನಾಟಕ ಸಂಭ್ರಮದಲ್ಲಿ ನಾವು ಇವತ್ತು ಸಂಭ್ರಮ ಮಾಡ್ತಾ ಇದ್ದೀವಿ. ಹೆಸರಾಯಿತು ಕರ್ನಾಟಕ, ಉಸಿರಾಯಿತು ಕನ್ನಡ, ಇದು ಘೋಷವಾಕ್ಯ. ಉಸಿರಾಯಿತು ಕರ್ನಾಟಕ, ಆಮೇಲೆ ಹೆಸರಾಯಿತು ಕರ್ನಾಟಕ, ಉಸಿರಾಯಿತು ಕನ್ನಡ. ಉಸಿರಾಗಲಿ ಅಲ್ಲ, ಉಸಿರಾಯಿತು ಕನ್ನಡ. ಸರ್, ನಾವು ಬೆಂಗಳೂರಾಗ ಹೋದ್ರೆ ಬೇರೆ ಮಾತಾಡೋರ್ ಮಂದಿ ರಗಡೆ ಐತಿ. ಉಸಿರ ಇನ್ನೂ ಆಗ್ಬೇಕಾಗಿದೆ ಕರ್ನಾಟಕದಲ್ಲಿ. ನೀವು ಚೆನ್ನಾಗಿ ಕನ್ನಡ ಮಾತಾಡಿ ಸಾಕು, ಬೇರೆ ನೋಡುವ. ಆ ಘೋಷವಾಕ್ಯ ಸರಿ ಇಲ್ವಾ? ಆ ಘೋಷವಾಕ್ಯ ಸರಿ ಇಲ್ವಾ? ಉಸಿರಾಗಲಿ ಅಂತ ಮುಂದೆ ಉಸಿರಾಗಲಿ ಕನ್ನಡ, ಉಸಿರಾಯಿತು ಕನ್ನಡ ಇಲ್ಲ ಇದು ಆಗಿಲ್ವಾ? ಮತ್ ನಿಮ್ಮಂತೆಯವ್ರು ಇದ್ರೆ ಹೆಂಗಾಗುತ್ತೆ? ಈ ತರ ಮಾತಾಡೋದು ಇದ್ರೆ ಹೆಂಗಾಗುತ್ತೆ? ಉಸಿರಾಯಿತು ಕನ್ನಡ, ಹೆಸರಾಯಿತು ಕರ್ನಾಟಕ. ಆ ಘೋಷವಾಕ್ಯದಿಂದ ಇಡೀ ರಾಜ್ಯದಲ್ಲಿ ನಾವು ಈ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.